ಸದ್ಯಕ್ಕೆ ಇದೆ ನಮ್ಮ ರೂಮು. ಅಯ್ಯೋ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ಗೊತ್ತಾ, ಯಾಕೋ ಹೆಲ್ತು ಸ್ವಲ್ಪ ಜಾಸ್ತಿನೇ ಅಪ್ಸೆಟ್ ಆಗ್ತಾ ಇದೆ. ಈಗ ವಾಮಿಟ್ ಆಯಿತು, ಪಟ 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 ಅಂತೆಲ್ಲ ಮೂವ್ ಆಯ್ತವ್ರೆ ನೋಡಿ ಗೈಸ್. ಇವಾಗ ಒಂದು ಸೈಡ್ ಬಿಡ್ತಾ ಇದ್ದಾರೆ, ಆ ಸೈಡಿಂದ ಹೋಗೋದಕ್ಕೆ ಜನನ. ಸೊ ಅದಾದಮೇಲೆ ನಮ್ಮನ್ನು ಬಿಡ್ತಾರೆ ಮೋಸ್ಟ್ಲಿ. ಇದೆ ಲ್ಯಾಂಡ್ ಸ್ಲೈಡ್ ಆಗಿರೋದು. ಯಾವ ಲೆವೆಲಿಗೆ ಇಳಿದಿದೆ ಗುರು, ಇರೋ ಬರೋದೆಲ್ಲ ಕೆಳಗಡೆ ಬಿಡ್ಬಿಟ್ಟಿದೆ. ಒಂದೊಂದೇ ವೆಹಿಕಲ್ ಹೋಗೋದು ನಾವು ಅಪ್ಪ. ಓ ಏ ಗುರು ಹಿಂಗೆ ಹೋಯ್ತಾ ಇದೀವಿ. ನಾವು ಎಂಟರ್ ಆಯ್ತಾ ಇದೀವಿ ಫಸ್ಟ್ ಇಂಡಿಯನ್ ವಿಲೇಜ್ ಮನ್ನಾ. ಬಾಯ್ಸ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ವಾಯ್ಸಲ್ಲಿ ಏರುಪೇರಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ. ಏನೇ ಟ್ರಕ್ಕೆಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟು ಒಂದು ಲೆವೆಲಿಗೆ ಸುಸ್ತಾಗಿ ಮಲ್ಕೊಂಡಿದ್ದು. ಸೊ ಜ್ವರ ಬಂದಂಗೆಲ್ಲ ಆಗಿಬಿಟ್ಟಿದೆ. ಹತ್ತೋದು ಇಳಿಯೋದು ಕೇದಾರ್ನಾಥು ಎಲ್ಲ ನಾವೇ ಮಾಡಿರೋದು, ಅಂದರೆ ಕುದುರೆ ಹೇಗಿದ್ರೆ ಬೇರೆ ಯಾವುದು ತೊಗೊಂಡಿಲ್ಲ. ಸೊ ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟಿತ್ತು. ನೆನ್ನೆ ಬಂದು ಪಾಚೋಳೋಣ ಅಂತ ಬೇಗನೆ ರೂಮ್ ತೊಗೊಂಡ್ವಿ. ಈ ಒಳ್ಳೆ ವ್ಯೂ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಎದುರುಗಡೆ ನೋಡಿರಿ ನೀರು ಬೇರೆ ಹರಿತಾ ಇದೆ. ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದು ಒಂದು ಟೀ ಕುಡಿತಾ ಇದ್ದೀವಿ. ನೊಣ ಬೇರೆ ಕುಡಿತಾ ಇತ್ತು ನನ್ನ ಜೊತೆ. ಇಲ್ಲಿ ನೊಣಗಳಿಗೆ ಕಮ್ಮಿನೇ ಇಲ್ಲ ಗುರು, ಹೆವಿ ಅಂದರೆ ಹೆವಿ ನೊಣಗಳಿದ್ವು, ಅಸಹ್ಯ ಆಗುತ್ತೆ. ಬಟ್ ಏನು ಮಾಡೋಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಈಗ. ಅದು ಬಡ್ಡಿ ಮಗನ ಬಂದು ಕುಡಿತಾ ಇದೆ ನನಗೆ. ಸೊ ಏನಿವೆ ಚಿಯರ್ಸ್ ಗೈಸ್. ಆ್ಯಂಡ್ ಈಗ ಅಷ್ಟೇ ಇದ್ದಿದ್ದೀವಿ, ಬೇಗ ಹೊರಡ್ಬೇಕು ಇವತ್ತು. ತಿಂಡಿ ಎಲ್ಲ ಮಾಡೋದ ಒಂದು ಎಲ್ಲರೂ ಮಾಡೋದ ನೋಡೋಣ ಅಂತ. ಟೀ ಓಕೆ ಚೆನ್ನಾಗಿದೆ, ಇಲ್ಲಿ ರೆಸ್ಟೋರೆಂಟ್ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ಆದರೂ ಈ ವ್ಯೂ ಸಕ್ಕತ್ತಾಗಿದೆ ಗುರು. ಅದರಲ್ಲೂ ಅದು ನೀರು ಹರಿತಿರೋದು ಗುರು, ಅಲ್ಲಿ ಮಸ್ತಾಗಿ ಕಾಣ್ತಾಯಿದೆ. ಆ್ಯಕ್ಚುಲಿ ಇಲ್ಲಿಂದ ಹೋಗ್ಬೋದು, ಬಟ್ ನಮ್ಗೆ ಹೋಗೋ ಅಷ್ಟು ಪೇಷನ್ಸ್ ಇಲ್ಲ. ಸುಸ್ತಾಗ್ಬಿಟ್ಟಿದೆ, ಸ್ಟೆಪ್ ಇಳಿಯೋಕ್ಕಾಗ್ತಾಯಿಲ್ಲ, ಸ್ಟೆಪ್ ಹತ್ತಕ್ಕಾಗ್ತಾಯಿಲ್ಲ. ನೀವು ನಂಬಲ್ಲ, ನಮ್ಮ ಕಾಫ್ ಮಸಲ್ಸ್ ಹೆಂಗೆ ಬಂದಿದೆ ಅಂದರೆ ಬರೀ 2 ದಿನ ಟ್ರೆಕ್ ಮಾಡಿದ್ದಕ್ಕೆ ಕ್ರೇಜಿಯಾಗಿ ಬಂದಿದೆ. ಇದು ಯಾವ್ದು ಗುರು, ಇದು ನನ್ನ ಕಾಲ ಹಿಂಗಾಗ್ಬಿಟ್ಟಿದೆ 2 ದಿನಕ್ಕೆ ಅಂತ ನಾನೇ ನೋಡ್ಕೋತಾ ಇದ್ದೀನಿ. ನಾನೇ ಶಾಕ್ ಆಗಿಬಿಟ್ಟಿದೆ. ಆ ಥರ ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ನೋಡ್ಕೊಂಡಿದ್ದು. ಏನಿವೆ ಈಗ ಸದ್ಯಕ್ಕೆ ಇದೆ ನಮ್ಮ ರೂಮು. ಅಯ್ಯೋ ನಮ್ಮ ಬಾಯ್ಸ್ ಎಲ್ಲ ವಾಟ್ ಇಸ್ ದಿಸ್ ಗಂಗರಾಜು? ಯಾ ಭಯ್ಯ ಲಗೇಜ್ ಭಯ್ಯ ಏನಿಲ್ಲ ಭಯ್ಯ ಇರ್ತವನು. ದೇವ್ರಂಗೆ ಬಂದರು ಗುರು. ರಾತ್ರಿ ನಾನೇ ಎತ್ಕೊಂಡ್ಬಂದಿದ್ದೆ, ಬೇರೆಯವ್ರದ್ದೆಲ್ಲ ಎತ್ಕೊಂಡು ಅವ್ರು ಬಂದಿದ್ರು. ಸೊ ಈವಾಗ ನಂದು ಎತ್ಕೊಂಡಿದ್ದೆ. ಏನೇ ಬ್ಲಾಗಲ್ಲಿ ನೋಡಿರ್ತೀರಾ, ಏನು ಚಳಿ ಸ್ನೋ ಎಲ್ಲ ಕಾಣಿಸ್ತಾ ಇತ್ತು. ಹೇಳ್ತಾ ಇದ್ದೆ ಇವತ್ತು ಹಿಡಿತೈತೆ. ಮತ್ತು ವಾಪಸ್ ರುದ್ರಪ್ರಯಾಗ ಏನಿದೆ ಅದರಿಂದ ಒಂಚೂರು ಮುಂದೆ ಇದ್ದೀವಿ. ಇವತ್ತು ನಮ್ಮ ಪಯಣ ಬದ್ರಿನಾಥಕ್ಕೆ ಹೋಗ್ತಾ ಇಲ್ಲ. ನಿನ್ನೆ ನಾವೇ ಕೊರೆದೋಗ್ತಾ ಇದ್ವಿ, ಇವತ್ತು ಕೊರಿತಿರೋ ಐಸ್ ತಿಂತಾ ಇದ್ದೀವಿ, ಐಸ್ ಕ್ರೀಮು. ಚಳಿ ಎಷ್ಟು ಬೇಕೋ ತಡಿಬೋದು, ಡ್ಯಾನ್ಸ್ ಆಡ್ಕೊಂಡು ತಡಿಬೋದು. ಸೊ ಗೈಸ್ ಎಲ್ಲ ಲೋಡ್ ಆಗಿದೆ ನಮ್ಮ ಟಿ.ಟಿಗೆ. ಸೊ ಇದೇ ನಮ್ಮ ಟಿ.ಟಿ. ಸೊ ಇದೇ ಹೋಟೆಲ್ ನಾವು ಇದ್ದಿದ್ದು. ಸೊ ಪಟ್ ಅಂತ ಇವಾಗ ಹೊರಡೋಣ. ತಿಂಡಿ ಏನು ಮಾಡಲಿಲ್ಲ. ಆ್ಯಂಡ್ ಲೆಟ್ಸ್ ಗೋ ಬಾಯ್ಸ್. ಔಸ್ತೆ ಜೋಶ್ ಮಂಜಣ್ಣ ಟಿ.ಟಿ ಎಲ್ಲ ಗಮ್ಗುಡ್ತಾ ಇದೆ ಗುರು. ಎಲ್ಲ ಫುಲ್ಲು ಬಟ್ಟೆಗಳೆಲ್ಲ ಆರಾಕೊಂಡು ಒಗ್ದಾಕೊಂಡ್ಬಿಟ್ರು ರಾತ್ರಿ. ಗೈಸ್ ಪಯಣ ಶುರುವಾಯಿತು, ಬ್ಲೂಟೂತ್ ಕನೆಕ್ಟ್ ಆಯಿತು, ಸಾಂಗ್ ಶುರುವಾಯಿತು. ಮುಂದೆ ಯಾರೋ ಯೂಟ್ಯೂಬರ್ ಇದ್ದಾರೆ, ಯೂಟ್ಯೂಬ್ ಬ್ಲಾಗ್ ಹಾಕೊಂಡು ಹೆಸರು ಹಾಕೊಂಡ್ಬಿಟ್ಟಾರೆ. ನಾನು ನನ್ನ ಕಾರ್ ಮೇಲೆ ಅದು ಹಾಕೊಬೇಕಲ್ವಾ. ಗಾಡಿನಲ್ಲಿ ಬಂದಿದ್ರೆ ಏನು ಚೆನ್ನಾಗಿರೋದು ಅಂತ ಸಿಕ್ಕಾಬಟ್ಟೆ ಅನ್ನಿಸ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದೇನು ಅನ್ನಿಸ್ತಾ ಗೊತ್ತಾ, ನೆನ್ನೆಲ್ಲ ಅಷ್ಟೇ ಟ್ರೆಕ್ ಮಾಡಿ ಇವತ್ತೇನು ಸುಸ್ತಾಗಿದೆ ಆ್ಯಂಡ್ ಎಷ್ಟು ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನಾಗಿದ್ದರೆ ನಿಜವಾಗ್ಲೂ ಗಾಡಿ ಓಡಿಸ್ತಿದ್ನ ಇಂಥ ಪರಿಸ್ಥಿತಿನಲ್ಲಿ ಅಂತ ಅನ್ನಿಸ್ತಾ ಇದೆ. ನೋಡೋಕೆ ಒಂದು ಸ್ವಲ್ಪ ಎನರ್ಜೆಟಿಕ್ ಅನಿಸ್ಬೋದು, ಬಟ್ ಒಳಗಡೆ ಹೆವಿ ಕಾಲು ಅಲಾಡ್ಸೋಕ್ಕಾಗ್ತಾ ಇಲ್ಲ, ಎಲ್ಲ ಥರದ ನೋವು ಬಂದ್ಬಿಟ್ಟಿದೆ. ಗೈಸ್ ನೋಡಿ ಗೈಸ್ ಇಲ್ಲಿ ಎಂಥ ವ್ಯೂ. ಸೊ ಇಲ್ಲೇ ಮುಂದೆ ಬಂದ್ಬಿಟ್ಟು ಒಂಚೂರು ಸ್ಟಾಪ್ ಆಗ್ತದೆ, ತಿಂಡಿ ತಿನ್ಕೊಳ್ಳೋಣ ಅಂತ. ಇದೇ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡೋದು ನಾವು. ಸೊ ಪಟ್ ಅಂತ ತಿನ್ಕೋತೀವಿ, ನೋಡೋಣ ಏನೇನಿದೆ ಅಂತ. ನಮ್ಮ ಸೈಡ್ ಯಾವ ಸಿಗಲ್ಲ ಗುರು, ಅದೇ ಬೇಜಾರು. ನೆಮ್ಮದಿಯಾಗಿ ಊಟ ಮಾಡೋಣ ಅಂದರೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ. ಇಲ್ಲಿನ ರುಚಿನೂ ಅಷ್ಟಕ್ಕಷ್ಟೇ, ಐಟಮ್ಗಳು ಅಷ್ಟಕ್ಕಷ್ಟೇ. ಹೆಂಗೆ ಗೊತ್ತಾ,
ಯಾಕೋ ಹೆಲ್ತು ಸ್ವಲ್ಪ ಜಾಸ್ತಿನೇ ಅಪ್ಸೆಟ್ ಆಗ್ತಾಯಿದೆ. ಈಗ ವಾಮಿಟ್ ಆಯಿತು, ಏನಾಗ್ತಿದೆ ಗೊತ್ತಿಲ್ಲ. ಬೆಳಗ್ಗೆಯಿಂದನೇ ಫೀಲ್ ಆಗ್ತಿತ್ತು ಜ್ವರ ಬಂದಂಗೆ. ಆ್ಯಕ್ಚುಲಿ ರಾತ್ರಿಯಿಂದನೇ ಆಯಿತು ಅಂದ್ಕೊಳ್ಳಿ. ಬಟ್ ಸರಿಯಾಗುತ್ತೇನೋ ಬಿಡು ಅಂದ್ಕೊಂಡೆ. ಇವಾಗ ಮೋಸ್ಟ್ಲಿ ಟ್ಯಾಬ್ಲೆಟ್ ತೊಗೋತೀನಿ. ಬಾಯ್ಸ್ ಹತ್ರ ಟ್ಯಾಬ್ಲೆಟ್ ಇದೆ. ಒಂದು ಗ್ರೂಪಲ್ಲಿ ಹೋಗ್ಬೇಕಾದ್ರೆ ಇಂಥ ನನ್ನ ಮಕ್ಳು ಇರ್ತಾರೆ, ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಮೋಸ್ಟ್ಲಿ ಅವ್ರದ್ದೆಲ್ಲ ಮುಂದಾಲೋಚನೆ ಅನಿಸುತ್ತೆ. ಅವ್ರು ತಂದಿದ್ದಾರೆ. ನಿನ್ನೆ ಹಾಸ್ಯ ಮಾಡ್ತಿದ್ದೆ ನಾನು, ಏನು ಹಿಂಗೆ ಎತ್ಕೊಂಬಂದಾರೆಲ್ಲ ಅದನ್ನು ಎಲ್ಲಿ ಪ್ರತಿಯೊಂದಕ್ಕೂ ಮೆಡಿಸನ್ಸು ಅಂತ. ಸೊ ಇವಾಗ ಅರ್ಥ ಆಗ್ತಿದೆ ಏನಕ್ಕೆ ತಂದವ್ರೆ ಅಂತ. ನನಗೆ ಶಾಪ ಹಾಕ್ಬಿಟ್ರೆ ಅನಿಸುತ್ತೆ. ಹಾಲು ಪರೋಟ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಇದ್ರ ಜೊತೆಗೆ ಏನೂ ಕೊಡಲ್ಲ ಗುರು, ಬರೀ ಉಪ್ಪಿನಕಾಯಿ ಕೊಟ್ಟವ್ರೆ. ಅಲ್ಲೆಲ್ಲ ಮೊಸರನ್ನ ತಿಂತವ್ರು ಬಾಯ್ಸ್, ಬೇರೆ ಯಾವುದೂ ಟ್ರೈ ಮಾಡೋದು ಬೇಡ ಅಂತ, ಬಿಸ್ಕೆ ಬೇಡ ಅಂತ. ನೀನು ಕೊಟ್ಟಿದ್ದು ಮಸಾಲ ರೈಸ್ ಅಷ್ಟು ಚೆನ್ನಾಯಿತು. ಇಲ್ಲಿ ಕಾಂಬಿನೇಷನ್ನು ಹಾಲು ಪರೋಟ ಇಲ್ಲ ರೋಟಿ ಏನು ತೊಗೊಂಡ್ರು ಪರೋಟ ಟೈಪು. ಉಪ್ಪಿನಕಾಯಿ ಕೊಡ್ತಾರೆ ಜೊತೆನಲ್ಲಿ. ಉಪ್ಪಿನಕಾಯಿ ತಿನ್ಕೊಳ್ರಪ್ಪ ಅಂತ ಹಿಂಗೆ ಹಂಚ್ಕೊಳ್ಳೋದು ಉಪ್ಪಿನಕಾಯಿನ ತಿನ್ನು. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಮ್ಮ ಬಾಯ್ಸು ಪೂರಿ ತಿಂತವ್ರೆ. ಓಹೋ, ನನಗೂ ತಿನ್ಬೇಕು ಅನಿಸ್ತೈತೆ. ಅರೆ ಎಣ್ಣೆ ಪದಾರ್ಥ ಅಲ್ವಾ, ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ. ತಿನ್ಬಿಡೋಣ. ಮಂಜು ಬ್ರಾ, ಐ ವಿಲ್ ಶೇರ್ ವಿತ್ ಯಾರ್. ಚೆನ್ನಾಗಿದೆ ಗುರು ಪೂರಿ. ನಮ್ಮ ಕಡೆ ಮಾಡೋ ಥರನೇ ಇದೆ ಪೂರಿ, ಫುಲ್ ಸ್ಮೂತು. ಒಂದು ಪ್ಲೇಟ್ ಪೂರಿ ಆರ್ಡರ್ ಮಾಡಿದ್ರೆ 5 ಪೂರಿ ಕೊಡ್ತಾರಂತೆ. 5 ಪೂರಿ 100 ರೂಪಾಯಿ. ಈಗ ತಿನ್ಕೊಂಡು ನಾವು ಹೊರಡ್ತಾ ಇದ್ದೀವಿ, ನಮ್ಮ ಪಯಣ ಮುಂದುವರಿಸ್ತಾ ಇದ್ದೀವಿ ಬದ್ರಿನಾಥ್ ಕಡೆಗೆ. ನೋಡಿ ಗೈಸ್ಲಿ, ಬಂಡೆಗಳೆಲ್ಲ ನಮ್ಮ ತಲೆ ಮೇಲೆ ಇದೆ. ಇಂಥ ಜಾಗದಲ್ಲಿ ಹೋಗ್ತಾ ಇದ್ದೀವಿ. ಶುರುವಾಯಿತು ಇಷ್ಟು ಜನ. ಆಲ್ಮೋಸ್ಟ್ಲಿ ನನಗನ್ಸಿದಂಗೆ ಒಂದು ಕ್ಯಾ ಲ್ಯಾಂಡ್ ಸ್ಲೈಡ್ ಇಲ್ಲಿ ಲ್ಯಾಂಡ್ ಸ್ಲೈಡ್ ಜೊತೆಗೆ ನೋಡಿ ಇದೆಲ್ಲ ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ದೇ ಆಗಿರೋದು. ಮೇಲಿಂದ ಬಂದು ಬಿದ್ದಿರೋದು ಇವೆಲ್ಲ, ಈ ಬಂಡೆಗಳೆಲ್ಲ. ಇಲ್ಲ ಅಂದರೆ ಕೆಲವೊಂದು ಕನ್ಸ್ಟ್ರಕ್ಷನ್ ವರ್ಕಿಗೆ ಐಟಮ್ಸ್ಗಳನ್ನ ಇಳಿಸ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲೂ ಈ ಥರ ಜಾಮ್ಗಳು ಆಗ್ತವೆ. ಅಡಿಯೋಕ್ಕೆ ಆಯ್ತಲ್ಲ, ಇಷ್ಟೊತ್ತು ಆರಾಮಾಗಿ ಕುತ್ಕೊಂಡಿದ್ದು. ಒಂದು 4-5 ಸ್ಟೆಪ್ ಹಾಕಬೇಕು, ಅದಾದಮೇಲೆ ಒಂದು ಸಮಾಧಾನ ಆಗೋದು. ಹಾ ನೋಡಿ, ಇಲ್ಲಿ ಎಂಡಿಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಬಿಟ್ಬಿಟ್ರು ಪಟ್ ಅಂತ. ಏನಾಗಿದೆ ಅಂತ ನೋಡೋಕ್ಕೂ ಆಗಲಿಲ್ಲ. ಪಟ ಅಂತೆಲ್ಲ ಮೂವ್ ಆಯ್ತವ್ರೆ. ಇಲ್ಲ ಇನ್ನೊಂಚೂರು ಮುಂದೆ ಹೋಗಿ ನಿಲ್ಸ್ಕೋತಾವ್ರೆ, ಮೂವ್ ಆಗ್ತಾಯಿಲ್ಲ. ನೋಡಿ ಗೈಸ್, ಇವಾಗ ಒಂದು ಸೈಡ್ ಬಿಡ್ತಾ ಇದ್ದಾರೆ, ಆ ಸೈಡಿಂದ ಹೋಗೋದಕ್ಕೆ ಜನನ. ಸೊ ಅದಾದಮೇಲೆ ನಮ್ಮನ್ನು ಬಿಡ್ತಾರೆ ಮೋಸ್ಟ್ಲಿ. ಇದೆ ಲ್ಯಾಂಡ್ ಸ್ಲೈಡ್ ಆಗಿರೋದು. ಇದೆಲ್ಲ ಕೆಲಸಗಳು ನಡೀತಾನೆ ಇರ್ತಾವಪ್ಪ JCBಗಳಲ್ಲಿ. ಅಲ್ಲಲ್ಲೇ ನಿಂತಿರ್ತಾವೆ ರೋಡಲ್ಲಿ, ಯಾವಾಗ ಬೇಕಾದ್ರೂ ಅವಶ್ಯಕತೆ ಬೀಳ್ಬೋದು. ಓಕೆ, ನಮ್ಮ TT ಬಂತು ಗೈಸ್. ಒಂದೊಳ್ಳೆ ಬ್ರೇಕ್ ಆಯ್ತು ನೋಡಿ ಗೈಸ್. ಏನು ಅಪ್ಪತ್ತಿಸ್ತಾ ಇದ್ದೀವಿ. ಏನು ಜಾಗ, ಏನು ಮಸ್ತು. ಇಲ್ಲೆಲ್ಲ ಗಾಡಿ ತಂದ್ಬಿಟ್ರೆ ಹೆಂಗೆ ಇರುತ್ತೆ ಹೇಳಿ. ನನಗಂತೂ ಬರೀ ಅದೇ ತಲೆಗೆ ಬರ್ತಾ ಇದೆ. ಈ ಗಾಡಿ ಇದ್ದಿದ್ರೆ ಹೆಂಗಿರೋದು. ಏ ಮಂಗ, ಮಂಗ ನಮ್ಮನ್ನು ನೋಡ್ತೈತೆ. ಅದು ಪಾಪನ್ ಕೂರ್ಸ್ಕೊಂಡು ಕೂತೈತೆ. ಮೂಲೆಯಲ್ಲಿ ಕಟ್ಕೊಂಡ್ಬಿಟ್ಟಿರ್ತಾರಲ್ಲ ಮನೇನ, ಸುಮ್ಮನೆ ಹೆಂಗೆ ಬಿದ್ದೋಗೈತಿ ಮನೆ. ಇಲ್ಲೆಲ್ಲ ಅದು ಯಾವ ಧೈರ್ಯದ ಮೇಲೆ ಫುಲ್ ಎಜ್ಜಲ್ಲಿ ಕಟ್ಕೋತಾರೆ ಅಂತಲೇ ಗೊತ್ತಿಲ್ಲ. ಈ ಥರ ಆದರೆ ಏನು ಹೇಳಿ, ಬಿದ್ದೋಗದೆ ಯಾವ ಲೆವೆಲಿಗೆ ಇಳಿದಿದೆ ಗುರು. ಇರೋ ಬರೋದೆಲ್ಲ ಕೆಳಗಡೆ ಬಿಡ್ಬಿಟ್ಟಿದೆ. ಒಂದೊಂದೇ ವೆಹಿಕಲ್ ಹೋಗೋದು ನಾವು. ಟನಲ್ ಸಿಕ್ತು ನೋಡಿ. ಮೋಸ್ಟ್ಲಿ ನಾವು ಇಲ್ಲಿವರೆಗೂ ಎಂಟರ್ ಆಗ್ತಿರೋ ಮೊದಲನೇ ಟನಲ್. ಫುಲ್ ಕತ್ಲು ಭಯ್ಯ, ಲೈಟ್ ಲಗಾವ್ ಭಯ್ಯ. ಅಯ್ಯೋ ಶೋ ಕಾಣ್ತೈತೆ. ನಾನು ಶೇಡ್ಸ್ ಹಾಕಿರೋದಕ್ಕೆ ನನಗೆ ಕಾಣಿಸ್ತಾಯಿಲ್ಲ, ಕಪ್ಪಾಗ್ಬಿಡ್ತು. ಈ ಕತ್ಲಲ್ಲಿ ಎಲ್ಲ ಹೋಯ್ತಾವ ಅಡ್ಡ ಹಾಕ್ಕೊಂಡೆ. ಆ್ಯಂಡ್ ಇಲ್ಲೂ ಅಷ್ಟೇ ಒಂದೇ ಸೈಡ್ಗೆ ಗುರು ಟನಲೇ ಹೊಡೆದೋಗಿದೆ. ಸ್ವಲ್ಪ ರೈಟಲ್ಲಿ ನೋಡಿ ಟನಲ್ನೇ ಹೊಡೆದಾಕ್ಬಿಟ್ಟಿದೆ ಲ್ಯಾಂಡ್ ಸ್ಲೈಡು. ಯಪ್ಪ,
ಅದು ಇದು ನೋಡಿದ್ರೆ ಭಯ ಆಗುತ್ತೆ. ನಾವು ಬಂದಿದ್ದ ಆ ಸೈಡಿಂದಾನೆ ಗೈಸ್, ಅದೇ ರೋಡು ಮೇಲ್ಗಡೆ ಬಂದಿದ್ದು ನಾವು. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತದು. ಗೈಸ್ ಹಂಗೆ ಒಂದು ಸ್ಟಾಪ್ ಹಾಕಿದ್ದೆ. ಬ್ಯೂಟಿಫುಲ್ ನೇಚರು. ಹೋಟೆಲ್ ಈ ಫೇಸಿಂಗಲ್ಲಿದೆ, ಬಟ್ ಆದರೂ ನಾವು ಹೊರಗಡೆ ಕೂತ್ಕೊಳ್ಳೋದಕ್ಕಿಂತ ಹೊರಗಡೆಗೆ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀವಿ ನೋಡ್ಕೊಂಡು. ಆ್ಯಂಡ್ ಅದ್ರ ಜೊತೆಗೆ ಜ್ಯೂಸ್ ತೊಗೊಂಡೆ. ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಾ ಇದೆ ಇಲ್ಲಿ. ಅಲ್ಲೇ ಸ್ನೋ ಕಾಣಿಸ್ತು ಅಂತ ತೋರಿಸ್ದೆ, ಬಟ್ ಆದರೂ ಬಿಸಿಲು ಹೊಡಿತಾ ಇದೆ, ಆದರೂ ಬೆವರು ಬರ್ತಾ ಇದೆ. ಗೈಸ್ 61-57 ಮನ್ನಾ ವಿಲೇಜ್ 61 ಅಂತ ಇತ್ತಲ್ಲ, ಅದು ಲಾಸ್ಟ್ ವಿಲೇಜು. ಸೊ ಅಲ್ಲಿಗೂ ಹೋಗ್ತಾ ಇದೀವಿ ನಾವು. ಇವಾಗ ಬದ್ರಿನಾಥ್ 57 ಇತ್ತಲ್ಲ, ಇನ್ನೂ ಅಷ್ಟೊಂದು ಕಿಲೋಮೀಟರ್ಸ್ ಇದೆ. ಕೇಸರಿಯ ರಂಗು ನೋಡ್ಗುರು, ಇಲ್ಲಿ ಹಿಂಗ್ ಬರ್ಬೇಕು, ಹಂಗ್ ಬರ್ಬೇಕು. ಮಸ್ತಾಗಿದೆ ಗುರು. ಏನ್ ಗುರು ಇದು? ಎಲ್ಲಿ ವಿಡಿಯೋ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಎಲ್ಲಿ ಬಿಡು ಮುಂದೆ ಮಾಡೋಣ ಅನ್ಕೋಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಅಷ್ಟು ಮಸ್ತಾಗಿದ್ದಾವೆ ಜಾಗಗಳು. ಒಂದೊಂದು ಬಿಡುವು ಒಂದೊಂದು ಬ್ಯೂಟಿ ತೋರಿಸ್ತಾ ಇದೆ ನೋಡ್ರಿ. ನಮಗೆಲ್ಲ ಈ ವಾಟರ್ ಫಾಲ್ ಕ್ರೇಜೇ ಹೋಗ್ಬಿಟ್ಟಿದೆ. ನಾವು ಆ ಲೆವೆಲ್ಗೆ ಅಷ್ಟೊಂದು ವಾಟರ್ ಫಾಲ್ಸ್ ನೋಡಿ ಆ ಟ್ರೆಕ್ ಮಾಡಬೇಕಾದ್ರೆ ಎಂತೆಂಥ ವಾಟರ್ ಫಾಲ್ಗಳು ನೋಡ್ಬಿಟ್ವಿ. ಅದೇ ಬರಬೇಕಾದ್ರೆ ಬರೀ ಒಂದೇ ಒಂದು ವಾಟರ್ ಫಾಲ್, ಅದು ನೀರು ಎಷ್ಟು ಬರ್ತಾ ಇತ್ತು. ಅಂಥ ವಾಟರ್ ಫಾಲ್ಗೆ ನಿಲ್ಲಿಸಿ ನೆಂದಿದ್ದೆ. ಇದು ಏನು ಅನಿಸ್ತಾ ಇಲ್ಲ, ಬಿಡು ಅಂತ ಅನಿಸ್ತಾ ಇದೆ. ಏನು ಬಿದ್ದೈತೆ ನೋಡಿ ಗೈಸ್ ಇದು. ಯಪ್ಪ, ಇಷ್ಟೇ ಜಾಗ ಇರೋದು, ಒಂದು ವೆಹಿಕಲ್ಲು, ಅದ್ರ ಮೇಲೆ ಯಾರು ಹೋಗಕ್ಕಾಗಲ್ಲ ನೋಡಿ. 2 ವೀಲರ್ ಬಂದವ್ರೆ. ಓ ಓ ಓ ಓ ಏನ್ ಗುರು ಹಿಂಗ್ ಹೋಯ್ತಾ ಇದೀವಿ. ಅವಳೆ ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಸ್ಕೂಲ್ ಬಸ್ ನೋಡಿ ಹಿಂಗಿದೆ, ಮಕ್ಕಳನ್ನ ಹಾಕೊಂಡು ತುಂಬ್ಕೊಂಡು ಹೋಗ್ತಾರೆ ಹಿಂದೆ. ಮೋಸ್ಟ್ಲಿ ಮಿಲಿಟ್ರಿ ಸ್ಕೂಲ್ ಅನ್ಸುತ್ತಿದ್ದು. ಹೌದು, ಮಿಲಿಟ್ರಿ ರಿಜಿಸ್ಟ್ರೇಷನ್ ಅದು. ಗೈಸ್ ನೋಡಿ ಗೈಸ್, ಎಂತೆಂಥ ಜಾಗಕ್ಕೆಲ್ಲ ಬಂದ್ಬಿಟ್ಟಿದ್ದೀವಿ. ಮೋಸ್ಟ್ಲಿ ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನಾವು. ಬಂದ್ವಿ ಬ್ರಿಡ್ಜು ಬ್ರಿಡ್ಜು ಬ್ರಿಡ್ಜು. ಹುಡುಗಿರಂದೆ ಹುಡುಗಿರಂದೆ ಇದೆಲ್ಲ ಬೇರೆ ಲೆವೆಲ್ ಕ್ರೇಜ್ ಗುರು, ನಿಜ ಹೇಳ್ಬೇಕಂದ್ರೆ. ಸೈಕಲಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಗೊತ್ತಾ. ಇಲ್ಲಿ ಮುಂದೆ ಒಂದು ಸ್ಟಾಪ್ ಹಾಕಿದ್ದೀವಿ, ಚೆಕಿಂಗ್ ಮಾಡ್ತಾ ಇದ್ದಾರೆ ಇದರ ವೆಹಿಕಲ್. ಚಳಿ ಹೊಡಿತೈತೆ ಲಿಟ್ರಲಿ, AC ಫೀಲು. ಅದು ಸಡನ್ ಆಗಿ ಆ ಚೆಕ್ ಪೋಸ್ಟ್ ದಾಟಿ ಚೂರು ಮುಂದೆ ಬಂದಿದ್ದೆ. ಒಳ್ಳೆ ಹಾಡು ಈ ಸಿಚುವೇಶನ್ಗೆ. ನೋಡೋರಲ್ಲ ಗೈಸ್ ಹೆಂಗೆ ಇತ್ತು ಅಂತ ಅಂದ್ಬಿಟ್ಟು. ಬಂಡೆ ಫುಲ್ಲು ಮೇಲ್ಗಡೆ ಕೆಳಗಡೆ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಅಪ್ಪ ಒಳ್ಳೆ ಕ್ರೇಜಿ ಆಗಿತ್ತು. ಬದ್ರಿನಾಥ್ಗೆ ಹೋಗುವ ದಾರಿ ಇದು. ಅಲ್ಲಿ ಹಸು ಬರ್ತಾ ಇದೆ. ಓ ಏನ್ ಗುರು ಇದು, ಹೆಂಗ್ ಹರಿತಾ ಇದೆ ಗೊತ್ತಾ ನೀರು. ಯಪ್ಪ, ಏನಾದ್ರು ಮಿಸ್ ಆಗಿ ಸಿಕ್ಕಾಕೊಂಡ್ವಿ ಅಂದರೆ ಎತ್ತಾಕೊಂಡು ಹೋಯ್ತಾ ಇರುತ್ತೆ. ಅದಕ್ಕೆ ಇಷ್ಟ ಬಂದಂಗೆ ಸ್ಟಾಪೇ ಇಲ್ಲ, ಲೈಫ್ಗೆ ಫುಲ್ ಸ್ಟಾಪು. ಏನಪ್ಪ ಅದು ನೋಡಿ ಗೈಸಿಲಿ. ಓಪ್ಪ ದೇವ್ರಿ, ಏನು ಹರಿತಾ ಇದೆ ನೀರು. ಡ್ಯಾಮ್ ಓಪನ್ ಮಾಡಿದ್ದಾರೆ. ಬದ್ರಿನಾಥ್ 10, ಮನ್ನಾ ಪಾಸು 64, ಮನ್ನಾ ವಿಲೇಜು. ಅಪ್ಪ 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 ಅಪ್ಪ. ನೋಡಿ ಅಲ್ಲಿ ಸ್ನೋ. ಆಲ್ಮೋಸ್ಟ್ ನಾವು
बद्रीनाथ ಬಂದಿದ್ದೀವಿ. किधर पे है रास्ता? पीछे वाला था. ಹಿಂದ್ಗಡೆನೆ ಹೋಯ್ತಂತೆ ದಾರಿ. ಸೊ ಬದ್ರಿನಾಥ್ಗೆ ಈಗ ಟೈಮು 3 ಗಂಟೆ ಆಗಿದೆ. 4 ಗಂಟೆಗೆ ದೇವಸ್ಥಾನ ಓಪನ್ ಆಗೋದಂತೆ. ಸೊ ಹಾಗಾಗಿ ನಾವೀಗ ಸೀದಾ ಮನ್ನಾ ವಿಲೇಜ್ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು. ಏನು ಬೈ ಡ್ಯಾನ್ಸಿಂಗ್ ಕಾರು. ಸೊ ಮನ್ನಾ ವಿಲೇಜ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೀವಿ. ನಾವು ಎಂಟರ್ ಆಯ್ತಾ ಇದೀವಿ. ಫಸ್ಟ್ ಇಂಡಿಯನ್ ವಿಲೇಜ್ ಮನ್ನಾ. ನಾವು ಎಂಟ್ರಿ ಕೊಟ್ಟಿದ್ದೇವೆ ಮನ್ನಾ ವಿಲೇಜ್. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಅಣ್ಣ ಹೋಗ್ಲಾ ಬೇಡವಾ ಅಂತ ಹೋಯ್ತವ್ರೆ. ನೀವು ಹೊರಗಡೆಗೆ ಹೋಗ್ತಾ ಇದ್ದೆ. ಆ್ಯಂಡ್ ಅವ್ರು ಹೇಳೋ ಪ್ರಕಾರ ನಮ್ಮ ಡ್ರೈವರ್ ಹೇಳಿರೋದು ಏನು ಗೊತ್ತಾ, ಇಲ್ಲಿ ಎಷ್ಟು ಸ್ನೋ ಇತ್ತು ಅಂದರೆ ಇದು ಫುಲ್ ತುಂಬೋಗ್ಬಿಟ್ಟಿತ್ತಂತೆ ಸ್ನೋಯಿಂದ. ಸೊ ಈಗ ಅದನ್ನೆಲ್ಲ ಕತ್ತರಿಸಿ ಸೊ ಆ ಸ್ನೋನೆಲ್ಲ ಕತ್ತರಿಸಿ ಇವಾಗ ದಾರಿ ಮಾಡಿದ್ದಾರೆ. ಬಟ್ ವೀಕಲ್ಲಿ ಅಷ್ಟು ಸ್ನೋ ಪಟ್ಟಂತ ಹೇಳ್ಬಿಟ್ಟು ಗಾಡಿ ನಿಲ್ಸಿದ್ದಾರೆ. ನಿಂತಿದ್ದೀವಿ. ನಡಿಯೋಕ್ಕಾಯ್ತಾ ಇಲ್ಲ ಗುರು, ನಮಗೆ ನಡಿಯೋಕ್ಕಾಯ್ತಾ ಇಲ್ಲ. ಇಲ್ಲಿ ನೋಡ್ರಿ. ಬಾ 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 ಬನ್ನಿ ಹೋಗೋಣ ಮುಂದೆ. ಇದೇ ದಾರಿಲಿ ಹೋದರೆ ಮನ್ನಾ ವಿಲೇಜ್ ಸಿಗುತ್ತೆ. ಹೊಟ್ಟೆ ತುಂಬ ಸಿಕ್ಕಾಬಟ್ಟೆ ಹಸುವಾಗ್ಬಿಟ್ಟಿತ್ತು. ದರ್ಶನ ಮಾಡೋಕ್ಕೆ ಮುಂಚೆನೇ ಬಂದ್ಬಿಟ್ಟು ತಿನ್ನೋಣ ಅಂತ ಅನ್ಕೋತಿದ್ವಿ. ಅಷ್ಟಲ್ಲಿ ನಮ್ಮ ಕನ್ನಡದವ್ರ ಕೈಯಿಂದನೇ ಅವ್ರು ಮಾಡಿರೋ ಪ್ರಸಾದ. ಸದ್ಯಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೊರಗಡೆ ಬಂದಿದ್ದೀವಿ. ನೋಡ್ಕೊಂಡ್ರಿ ನೋಡಿ ಏನು ಹರಿತಾವೆ.